ಇದ್ರೆ ನೆಮ್ಮದಿಯಾಗಿರಬೇಕು ಹಾಡು ಅತಿ ಶೀಘ್ರದಲ್ಲೇ ಬಿಡುಗಡೆಯಾಗಲಿದೆ. ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ ಈ ಹಾಡು ಸ್ವತಂತ್ರ ದಿನದಂದೇ ರಿಲೀಸ್ ಆಗಬೇಕಿತ್ತು. ಆದರೆ ದರ್ಶನ್ ಅವರಿಗೆ ಆಗಸ್ಟ್ 14ರ ಗುರುವಾರ ಬ್ಯಾಡ್ ಡೇ ಆಗ್ಬಿಟ್ಟಿತ್ತು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಏಟು ಆಗಿದ್ದ ದರ್ಶನ್ಗೆ ಜಾಮೀನು ಸಿಕ್ಕಿತು. ಆದರೆ ಸುಪ್ರೀಂ ಕೋರ್ಟ್ ಜಾಮೀನನ್ನು ರದ್ದು ಮಾಡಿರುವುದು ಬಿಗ್ ಶಾಕ್ ನೀಡಿತು. ಯಾವಾಗ ದರ್ಶನ್ ಅವರ ಜಾಮೀನು ರದ್ದಾಗಿದೆ ಮತ್ತು ಅವರನ್ನು ಕೂಡಲೇ ಬಂಧಿಸಲಾಗುತ್ತದೆ ಅನ್ನೋ ವಿಚಾರ ಗೊತ್ತಾಯಿತು, ಚಿತ್ರತಂಡ ಈ ಹಾಡಿನ ಬಗ್ಗೆ ಅಪ್ಡೇಟ್ ನೀಡಿತ್ತು. ನಾಳೆ ಬೆಳಗ್ಗೆ ಬಿಡುಗಡೆ ಆಗಬೇಕಿದ್ದ ದಿ ಡೆವಿಲ್ ಸಿನಿಮಾದ ಹಾಡನ್ನು ಅನಿವಾರ್ಯ ಕಾರಣದಿಂದ ಮುಂದೂಡಲಾಗಿದೆ ಅಂತ ಸಿನಿಮಾ ನಿರ್ಮಾಪಕರಾದ ಶ್ರೀ ಜಯಮಾತಾ ಕಂಬೈನ್ಸ್ ಹೇಳಿಕೊಂಡಿತ್ತು. ಅಲ್ಲಿಗೆ ಇದ್ರೆ ನೆಮ್ಮದಿಯಾಗಿರಬೇಕು ಹಾಡಿಗಾಗಿ ಕಾಯ್ತಿದ್ದ ಅಭಿಮಾನಿಗಳಿಗೆ ಭಾರಿ ನಿರಾಸೆಯಾಯಿತು. ಜೊತೆಗೆ ದರ್ಶನ್ ಅವರ ಬಂಧನ ಕೂಡ ನುಂಗಲಾರದ ತುತ್ತಾಯಿತು. ಇದೀಗ ಡೆವಿಲ್ ಸಿನಿಮಾ ರಿಲೀಸ್ ಆಗೋ ಬಗ್ಗೆ ಕೂಡ ಸಂಶಯಗಳು ಹುಟ್ಟಿಕೊಂಡಿವೆ. ದರ್ಶನ್ ಈ ಚಿತ್ರದ ಎಲ್ಲ ಕೆಲಸಗಳನ್ನು ಮುಗಿಸಿಕೊಟ್ಟಿದ್ದಾರೆ. ಆದರೂ ಕೂಡ ಕೊಲೆ ಆರೋಪದಲ್ಲಿ ಜೈಲು ಸೇರಿರುವ ದರ್ಶನ್ ಅವರ ಡೆವಿಲ್ ಸಿನಿಮಾ ನೆಗೆಟಿವ್ ಅಂಶಗಳನ್ನು ಹೊಂದಿದ್ರೆ ಅದು ಸಮಾಜದ ಮೇಲೆ ಪರಿಣಾಮ ಬೀರಬಹುದು ಎನ್ನುವ ವಿಚಾರವನ್ನು ಎತ್ತಿ ಕೆಲವರು ವಿವಾದ ಸೃಷ್ಟಿಸುವವರು ಬರಬಹುದು. ಇದೇ ವಿಚಾರ ಇಟ್ಕೊಂಡು ಈ ಚಿತ್ರದ ಬಿಡುಗಡೆಗೆ ತಡೆಯಾಜ್ಞೆ ತರುವ ಪ್ರಯತ್ನಗಳು ನಡೆಯಬಹುದು. ಆದರೆ ಸಿನಿಮಾ ಅನ್ನೋದು ಕೇವಲ ಮನೋರಂಜನೆಯ ಮಾಧ್ಯಮವಾಗಿದ್ದು ಈ ಚಿತ್ರಕ್ಕೆ ಕಾನೂನು ರೀತಿಯ ಅಡಚಣೆಗಳು ಆಗುವ ಸಾಧ್ಯತೆ ತೀರಾ ಕಡಿಮೆ ಇದೆ. ಆದರೂ ಕೂಡ ನಿರ್ದೇಶಕ ಪ್ರಕಾಶ್ ಇದರ ಬಗ್ಗೆ ಜಾಗರೂಕರಾಗಿರುವುದು ಒಳಿತು. ಯಾಕಂದ್ರೆ ದರ್ಶನ್ ಅವರನ್ನು ವಿರೋಧಿಸುವ ಗುಂಪು ಯಾವ ಮಟ್ಟಕ್ಕೆ ಬೇಕಾದರೂ ಇಳಿಯಬಹುದು. ಇದಕ್ಕೆ ಬಿಗ್ ಬಾಸ್ ಸ್ಪರ್ಧಿ ಪ್ರಥಮ್ ಉತ್ತಮ ಉದಾಹರಣೆ. ಪ್ರಥಮ್ ಇತ್ತೀಚೆಗೆ ದರ್ಶನ್ ಹೆಸರನ್ನ ಬಳಸಿಕೊಂಡು ರಂಪರಾಧಾಂತ ಮಾಡಿದ್ದು ಕಣ್ಮುಂದೆನೇ ಇದೆ. ಮತ್ತೊಂದು ಕಡೆ ಈ ಚಿತ್ರದ ನಿರ್ದೇಶಕ ಮತ್ತು ನಿರ್ಮಾಪಕ ಪ್ರಶಾಂತ್ ಅವರು ಈ ಚಿತ್ರಕ್ಕಾಗಿ ಕೋಟಿ ಸಾಲ ಮಾಡಿದ್ದಾರೆ ಅಂತ ಪಾರ್ವತಮ್ಮ ರಾಜ್ಕುಮಾರ್ ಅವರ ಸೋದರ ಚಿನ್ನೇಗೌಡರು ಇತ್ತೀಚೆಗೆ ಹೇಳಿದ್ರು. ಪ್ರಶಾಂತ್ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಂಬಂಧಿಯಾಗಬೇಕು. ಒಟ್ಟಾರೆ ಸುಮಾರು 40 ಕೋಟಿ ವೆಚ್ಚದಲ್ಲಿ ಡೆವಿಲ್ ಸಿನಿಮಾ ನಿರ್ಮಾಣವಾಗಿದೆ ಎನ್ನಲಾಗಿದೆ. ದರ್ಶನ್ ಅವರ ಸ್ಟಾರ್ಡಮ್ ಮತ್ತು ಅವರ ಫ್ಯಾನ್ ಬೇಸ್ ಮೇಲೆ ನಂಬಿಕೆ ಇಟ್ಟು ತಾವೇ ಈ ಚಿತ್ರಕ್ಕೆ ಬಂಡವಾಳ ಹಾಕಿದ್ದ ನಿರ್ದೇಶಕ ಪ್ರಶಾಂತ್. ದರ್ಶನ್ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗದೆ ಹೋಗಿದ್ದರೆ ಡೆವಿಲ್ ಕಳೆದ ವರ್ಷವೇ ರಿಲೀಸ್ ಆಗಿ ಸೂಪರ್ ಹಿಟ್ ನೀಡಿ ನಿರ್ಮಾಪಕರಿಗೆ ಲಾಭ ತಂದುಕೊಡ್ತಿತ್ತು. ಸದ್ಯಕ್ಕೆ ಇದ್ರೆ ನೆಮ್ಮದಿಯಾಗಿರಬೇಕು ಹಾಡನ್ನು ರಿಲೀಸ್ ಮಾಡಲು ಸಿನಿಮಾ ತಂಡ ನಿರ್ಧಾರ ಮಾಡಿದೆ. ದರ್ಶನ್ ಅವರು ಕೂಡ ಈ ಚಿತ್ರಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ನಮ್ಮ ಕನಸು ಕಂಡಿರುವ ನಿರ್ದೇಶಕರ ಹಾಗೂ ನನ್ನ ಮೇಲೆ ಕೋಟ್ಯಾಂತರ ಹಣ ಹೂಡಿರುವ ನಿರ್ಮಾಪಕರ ಬೆಂಬಲವಾಗಿ ನಿಲ್ಲಬೇಕಾದದ್ದು ನನ್ನ ಆದ್ಯ ಕರ್ತವ್ಯ. ಹಾಗಾಗಿ ನನ್ನ ದಿ ಡೆವಿಲ್ ಚಿತ್ರದ ಎಲ್ಲ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ಸಾಗಲಿ ಎಂಬುದು ನನ್ನ ಆಶಯ. ಹಾಗಾಗಿ ಇದಕ್ಕೆ ನನ್ನ ಸಂಪೂರ್ಣ ಸಹಕಾರವಿದೆ ಎಂದು ಈ ಮೂಲಕ ತಿಳಿಸುತ್ತಿದ್ದೇನೆ. ಹಾಗೂ ಇದಕ್ಕೆ ನನ್ನ ಸೆಲೆಬ್ರಿಟಿಗಳ ಸಹಮತವಿದೆ ಎಂದು ದೃಢವಾಗಿ ನಂಬಿದ್ದೇನೆ. ಸಿನಿಮಾ ಒಂದು ಮನೋರಂಜನೆಯ ಮಾಧ್ಯಮ, ಅದನ್ನು ಕೇವಲ ಮನೋರಂಜನೆಯ ದೃಷ್ಟಿಯಿಂದ ಮಾತ್ರ ನೋಡಬೇಕು ಅಂತ ದರ್ಶನ್ ಅವರು ಅಭಿಮಾನಿಗಳಿಗೆ ಕರೆ ಕೊಟ್ಟಿದ್ದಾರೆ. ಹಾಗಾಗಿ ಈ ಸಿನಿಮಾ ಇದೇ ವರ್ಷ ಡಿಸೆಂಬರ್ಲಿ ತಿರುಗಿ ಬರುವ ಸಾಧ್ಯತೆ ಇದೆ. ಇದ್ರೆ ನೆಮ್ಮದಿಯಾಗಿರಬೇಕು ಎಂಬುದು ದರ್ಶನ್ ಅವರ ಹಳೆಯ ಆಡಿಯೋ ಕ್ಲಿಪ್ನಲ್ಲಿ ಬಂದಿದ್ದ ಮಾತಾಗಿತ್ತು. ಆ ಆಡಿಯೋ ಕ್ಲಿಪ್ ಸಾಕಷ್ಟು ವೈರಲ್ ಆಗಿತ್ತು. ಆಗಿನಿಂದಲೇ ಫ್ಯಾನ್ಸ್ ಇದ್ರೆ ನೆಮ್ಮದಿಯಾಗಿರಬೇಕು ಎಂಬುದನ್ನು ಟ್ರೆಂಡ್ ಮಾಡಿದ್ರು. ಇದೀಗ ಅದನ್ನೇ ಸಾಂಗ್ನ ಮೊದಲ ಸಾಲನ್ನಾಗಿ ಮಾಡಲಾಗಿದೆ. ಈ ಸಾಂಗ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಎನ್ನುವ ಮಾಹಿತಿ. ಅತಿ ಶೀಘ್ರದಲ್ಲಿ ಈ ಹಾಡು ಬಿಡುಗಡೆಯಾಗಲಿದೆ. ಜೊತೆಗೆ ಸಿನಿಮಾ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಆಗುವ ಸಾಧ್ಯತೆ ಇದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.